ಹೋಗೋಣ ಸರ. ನೋಡಿ ಒಳಗಡೆ 2 ಶಿವಲಿಂಗ ಇದೆಯಲ್ಲ, 2 ನಂದಿ ಇದೆ ಹೊರಗಡೆ, ಅಲ್ಲೊಂದು ಇಲ್ಲೊಂದಿದೆ. ನಮ್ಮ ಭಾರತದಲ್ಲಿ ಈ ಥರ ನಂದಿಗಳು ಸಾವಿರಾರು ನಂದಿಗಳಿದೆ. ಅದರಲ್ಲಿ 7 ನಂದಿ ಅಳತೆ ಮಾಡಿದ್ದಾರೆ ಸರ್ಕಾರದಿಂದ ಎತ್ತರ ಮತ್ತು ಗಾತ್ರದಲ್ಲಿ. ಮೊದಲನೇ ದೊಡ್ಡ ನಂದಿ ಭಾರತದಲ್ಲಿ ಲೇಪಾಕ್ಷಿ ನೋಡ್ಬೋದು, ಆಂಧ್ರ. 2ನೇ ದೊಡ್ಡದು ತಂಜಾವೂರು, ತಮಿಳುನಾಡು. 3ನೇದು ಮೈಸೂರಲ್ಲಿ ಚಾಮುಂಡಿ ಬೆಟ್ಟದಲ್ಲಿದೆ. 4ನೇದು ಬೆಂಗಳೂರಿನಲ್ಲಿದೆ, ಬಸವನಗುಡಿಯಲ್ಲಿದೆ ಬುಲ್ ಟೆಂಪಲ್. 5ನೇದು ರಾಮೇಶ್ವರಮಲ್ಲಿದೆ ಮತ್ತು ತಮಿಳುನಾಡಲ್ಲಿ. 6ನೇ ದೊಡ್ಡದು, 7ನೇ ದೊಡ್ಡದು ಇದು ಬರುತ್ತೆ. ಅದು 9 ಅಡಿ ಎತ್ತರ ಒಂದೇ ಕಲ್ಲು, ಇದು 8 ಅಡಿ ಎತ್ತರ ಇದೆ, ಇದು ಒಂದೇ ಕಲ್ಲು. ಎತ್ತರದಲ್ಲಿ ಇದು 7ನೇ ಸ್ಥಾನ, ಅದರ ಅಲಂಕಾರದಲ್ಲಿ ಭಾರತದಲ್ಲಿ ಇದಕ್ಕೆ ಮೊದಲನೇ ಸ್ಥಾನ ಕೊಟ್ಟಿದ್ದಾರೆ. ಡೆಕೋರೇಷನ್ ನೋಡಿ, ಹೂವಿನ ಸರ ಇದೆ ನೋಡಿ, ನೆಕ್ಲೆಸ್ಗಳಿದೆ ನೋಡಿ, ಗಂಟೆ ಸರ ಚಿಕ್ಕದು ದೊಡ್ಡದು 2 ಇದೆ ನೋಡಿ. ಕಲ್ಲಲ್ಲಿ ಕಿರೀಟ ಮಾಡಿದೆ ನೋಡಿ, ಕಿರೀಟ ಇದೆ, ರಕ್ತನಾಳಗಳಿದೆ ನೋಡಿ, ನರಗಳು ಕಾಣಿಸುತ್ತೆ. ಇದು ಮುಖದಲ್ಲಿ ಕನ್ನಡಿ ಥರ ಹೊಳಪು ನೋಡಿ, ಕೈ ಕಾಣಿಸುತ್ತೆ, ರಿಫ್ಲೆಕ್ಷನ್ ಕಾಣಿಸುತ್ತೆ. 900 ವರ್ಷ ಆಗಿದೆ ನೋಡಿ, ಮಿರರ್ ಥರ ಕಾಣಿಸುತ್ತೆ ಕೈ. ಇದು ಮಲಗಿದೆ ನೋಡಿ, ಚರ್ಮದ ರಿಂಕಲ್ಸ್ಬಿಟ್ಟು ನೋಡಿ, ಆ ಸುಕ್ಕುಗಳು ಕಾಣಿಸ್ಬಿಟ್ಟು ಸ್ಕಿನ್ ಫೋಡಿ ನ್ಯಾಚುರಲ್ ಆಗಿದೆ. ರಾಣಿ ಟೆಂಪಲ್ ಇದು, ಹೆಣ್ಣನ್ನು ಅಲಂಕಾರಕ್ಕೆ ಶೃಂಗಾರ ಕೊಡಿಸ್ತಾರೆ. ಈ ನಂದಿನೂ ಅಲಂಕಾರ ಮಾಡಿ. ಇದು ಸಿಂಗಲ್ ಸ್ಟೋನ್. ಹೌದು, ಏಕೆ ಇಲ್ಲಿಂದ ಆ ಕೆಳಗಡೆಯಿಂದ ಅಲ್ಲಿ ಬಟ್ ಲೋಕಲ್ ಜನ ನಮಗೆ ಹೆಸರು ಬರೆದಿದ್ದಾರೆ. ಉರ್ದುನಲ್ಲಿ ಯಾರೋ ಮಹಮ್ಮದ್ ಖಾನ್ ಅಂತ ಬರೆದೋಗಿದ್ದಾರೆ ನೋಡಿ. ನಮ್ಮವ್ರ ಮೇಲೆ ಹೆಚ್ಚಿನಂತ ಇನ್ಸೆಕ್ಕಿದ್ದಾರೆ. ಸೆಕ್ಯೂರಿಟಿ ಇಲ್ಲದೆ ನಮ್ಮವರೇ ಹಾಳು ಮಾಡಿದ್ದಾರೆ. ಹಿಂದ್ಗಡೆ ಎಲ್ಲ ಬರೆದ್ಬಿಟ್ಟಿದ್ದಾರೆ ನಂದಿ ಮೇಲೆ. ತುಂಬ ಚೆನ್ನಾಗಿದೆ ನಂದಿ. ಯಾವಾಗಲೂ ನಂದಿ ಇದೇ ರೀತಿ ಮಲಗೋದು ಯಾವಾಗ.